ಹೆಲೋ ನೀಟ್ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. MCC ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿಯವರು ಹೊಸ ಶೆಡ್ಯೂಲ್ ರಿಲೀಸ್ ಮಾಡಿದ್ದಾರೆ. ಶೆಡ್ಯೂಲ್ ಫಾರ್ ಆನ್ಲೈನ್ ಕೌನ್ಸಿಲಿಂಗ್ ಸೆಕೆಂಡ್ ರೌಂಡ್ ನೋಡೋಣ. ಫಸ್ಟ್ ರೌಂಡ್ ಬೇಡ, ಸೆಕೆಂಡ್ ರೌಂಡೇ ನೋಡೋಣ. ಸೆಕೆಂಡ್ ರೌಂಡ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಡೈರೆಕ್ಟ್ ನೋಡೋಣ ನಾವು. 17th ಸೆಪ್ಟೆಂಬರ್ 2025 MCC ಸೆಕೆಂಡ್ ರೌಂಡ್ ರಿಸಲ್ಟ್ ಬರುತ್ತೆ ಅಂತ ಈ ಶೆಡ್ಯೂಲ್ ಹೇಳ್ತಾ ಇದೆ. 15th ಎಂಡ್ ಆಗುತ್ತೆ ಇವ್ರ ಆಪ್ಷನ್ ಎಂಟ್ರಿ, ಚಾಯ್ಸ್ ಲಾಕಿಂಗ್ ಎಲ್ಲ. 17th ರಿಸಲ್ಟ್ ಬರುತ್ತೆ MCC ಅವ್ರದ್ದು. ಯಾಕೆ ಇದನ್ನ ಇಷ್ಟೊಂದು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ KEA ಕೌನ್ಸಿಲಿಂಗ್ ಎಂಟೈರ್ಲಿ ಡಿಪೆಂಡಿಂಗ್ ಅಂತ MCC ಕೌನ್ಸಿಲಿಂಗ್. ಈಗ ಪಾಪ ಎಲ್ಲ ರೆಡಿ ಮಾಡ್ಕೊಂಡಿದ್ರೆ KE ಅವರು, ಬಟ್ ಫೈನಲ್ ರಿಸಲ್ಟ್ ಕೊಡ್ಲಿಕ್ಕೆ ಆಗ್ತಿಲ್ಲ, ಯಾಕೆಂದ್ರೆ MCC ಶೆಡ್ಯೂಲ್ ರಿಲೀಸ್ ಆಗಿರಲಿಲ್ಲ. ಈಗ MCC ಶೆಡ್ಯೂಲ್ ರಿಲೀಸ್ ಆಗಿದೆ. ರಿಸಲ್ಟು 17 ಸೆಪ್ಟೆಂಬರ್ 2025. ನೆಕ್ಸ್ಟ್ ಅವರು ರಿಪೋರ್ಟಿಂಗ್ ಅಂಡ್ ಜಾಯಿನಿಂಗ್ ಡೇಟ್ ಕೊಟ್ಟಿರೋದು 18 ಸೆಪ್ಟೆಂಬರ್ ಟು 25th ಸೆಪ್ಟೆಂಬರ್. ಸೊ ಇದು ಆಲ್ ಇಂಡಿಯಾ ಕೌನ್ಸಿಲಿಂಗ್ ಆಯಿತು. ಸ್ಟೇಟ್ ಕೌನ್ಸಿಲಿಂಗ್ ನೋಡೋಣ ನಾವು. ಸ್ಟೇಟ್ ಕೌನ್ಸಿಲಿಂಗ್ ಸೆಕೆಂಡ್ ರೌಂಡ್ ನೋಡೋಣ. ಆಲ್ ಇಂಡಿಯಾ ಕೋಟಾ ಇವ್ರು ಕೊಟ್ಟಿರೋದು 4th ಇಂದ 15th, ಲಾಸ್ಟ್ ಡೇಟ್ ಆಫ್ ಜಾಯ್ನಿಂಗ್ 25th. ಅದು ಆಲ್ ಇಂಡಿಯಾ ಕೋಟಾ. ನಾವು ಸ್ಟೇಟ್ ಕೋಟಾ ಬರೋದಾದ್ರೆ, ಸ್ಟೇಟ್ ಕೋಟಾದಲ್ಲಿ ಇವರು ಹೇಳ್ತಿರೋದು MCC ಇವರು ಹೇಳ್ತಿರೋದು ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ 15th ಸೆಪ್ಟೆಂಬರ್ ಇಂದ 25th ಸೆಪ್ಟೆಂಬರ್ ವರೆಗೂ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಮ್ದೆಲ್ಲ ಆಲ್ರೆಡಿ ರೆಡಿ ಇದೆ. ಲಾಸ್ಟ್ ಡೇಟ್ ಆಫ್ ಜಾಯ್ನಿಂಗ್ ಸ್ಟೇಟ್ ಕೌನ್ಸಿಲಿಂಗ್ ಈ ಡೇಟ್ ಕೊಡಿ ಅಂತ MCC ಅವರು ಹೇಳ್ತಾ ಇದೆ. ಅದು 30th ಸೆಪ್ಟೆಂಬರ್ 2025. ಅಂದರೆ ಈ ತಿಂಗಳ ಒಳಗಡೆ ಎಲ್ಲ ಮುಗಿಯುತ್ತೆ, ಸೆಕೆಂಡ್ ರೌಂಡ್ ನೀಟ್ ಕೌನ್ಸಿಲಿಂಗ್ ಮುಗಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ರಿಮೆಂಬರ್, ಕರ್ನಾಟಕದ KEA ನಡೆಸುವ ಕೌನ್ಸಿಲಿಂಗು 15ರಿಂದ 25ನೇ ತಾರೀಕುವರೆಗೂ ಪ್ರೋಸೆಸ್ ಮಾಡಿ, ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಆರ್ ಲಾಸ್ಟ್ ಡೇಟ್ ಫಾರ್ ಜಾಯ್ನಿಂಗು 30 ಸೆಪ್ಟೆಂಬರ್ ಕೊಡಿ ಅಂತ. ಆಲ್ ಇಂಡಿಯಾ ಕೌನ್ಸಿಲಿಂಗ್ ಅಲ್ಲಿ ಸೆಕೆಂಡ್ ರೌಂಡು 25 ಸೆಪ್ಟೆಂಬರ್ ಲಾಸ್ಟ್ ಡೇಟು ಜಾಯ್ನಿಂಗ್ ಕೊಟ್ಟಿದ್ದಾರೆ. ಈಗ ಹೊಸ ಕಾಲೇಜುಗಳದ್ದು ಆ್ಯಡ್ ಆಗುತ್ತಾ ಇಲ್ವಾ ಕನ್ಫ್ಯೂಷನ್ನು, ಎಲ್ಲೂ ಏನು ಕ್ಲಾರಿಟಿ ಕೊಟ್ಟಿಲ್ಲ. ಹಾಗಾಗಿ ನಾನಂತೂ ತಿಳ್ಕೊತೀನಿ ಸೆಕೆಂಡ್ ರೌಂಡ್ಗೆ ಈ ಪ್ರೈವೇಟ್ ಕಾಲೇಜ್ ಸೀಟ್ಸ್ ಎಲ್ಲ ಆ್ಯಡ್ ಆಗದೇ ಇರಬಹುದು ಅಂತ. ಹಾಗಾದಾಗ ಮಾಪಪ್ ರೌಂಡಲ್ಲಿ ನೀವು ಸ್ವಲ್ಪ ಹೋಪ್ಸ್ ಇಟ್ಕೋಬಹುದು. ಮಾಪಪ್ ರೌಂಡ್ಗೆ ಏನಾದರೂ ಆ ಸೀಟ್ಸ್ ಆ್ಯಡ್ ಆದರೆ ಕರ್ನಾಟಕದಲ್ಲಿ ಮಾಪಪ್ ರೌಂಡ್ ಯಾವತ್ತಾಗಬಹುದು ಅಂತ. ಲೆಟ್ ಅಸ್ ಕಾಲ್ ದಿಸ್ ಆಸ್ ರೌಂಡ್ 3. ರೌಂಡ್ 3 ಆಗೋದು 6th ಅಕ್ಟೋಬರಿಂದ 17th ಅಕ್ಟೋಬರ್ 2025. 6 ಅಕ್ಟೋಬರಿಂದ 17 ಅಕ್ಟೋಬರು. ಲಾಸ್ಟ್ ಡೇಟ್ ಆಫ್ ಜಾಯ್ನಿಂಗ್ 22 ಅಕ್ಟೋಬರ್ 2025. ಸ್ಟೇಟ್ ಕೌನ್ಸಿಲಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಸೊ ಈ ಮಾಪಪ್ಪಲ್ಲಿ ಎಲಿಜಿಬಿಲಿಟಿ ಯಾರಿಗೆ ಬರುತ್ತೆ ಅಂದರೆ, ಈಗ ಮೆಡಿಕಲಲ್ಲಿ ಯಾರಿಗೆ ಸೀಟ್ ಅಲಾಟ್ ಆಗಿದೆಯೋ ಅವ್ರಿಗೆ ಎಲಿಜಿಬಿಲಿಟಿ ಇರುವುದಿಲ್ಲ. ಡೆಂಟಲ್ ಸೀಟ್ ಸಿಕ್ಕಿರೋರು, ಆಯುರ್ವೇದ ಸೀಟ್ ಸಿಕ್ಕಿರೋರು, ಇಂಜಿನಿಯರಿಂಗ್ ಸೀಟ್ ಸಿಕ್ಕಿ ಅಡ್ಮಿಟ್ ಆಗಿರೋರು ಅವರೆಲ್ಲರಿಗೂ ಎಲಿಜಿಬಿಲಿಟಿ ಇರುತ್ತೆ. ಸೊ ನಿಮ್ಗೆ ಏನಾದರೂ ಅಲ್ಲಿ ಸಿಗುತ್ತೆ ಅನ್ನೋ ಚಾನ್ಸಸ್ ಏನಾದರೂ ಕಾಣಿಸಿದ್ರೆ ಖಂಡಿತ ನೀವು ಪಾರ್ಟಿಸಿಪೇಟ್ ಮಾಡಬಹುದು. ಮಾಪಪ್ ಸ್ವಲ್ಪ ಯೂಸ್ ಆಗುತ್ತೆ ನಿಮಗೆ. ಸ್ಟ್ರೇ ವೇಕೆನ್ಸಿ ತುಂಬ ಕೆಲವು ಜನಗಳಿಗೆ ಯೂಸ್ ಆಗೋದು ಸ್ಟ್ರೇ ವೇಕೆನ್ಸಿ ರೌಂಡು. ಸ್ಟ್ರೇ ವೇಕೆನ್ಸಿ ಯಾವಾಗ ಮಾಡ್ತಾರೆ ಕರ್ನಾಟಕದಲ್ಲಿ KE ಅವರಿದ್ರೆ 25 ಅಕ್ಟೋಬರಿಂದ ಹಿಡಿದು 29 ಅಕ್ಟೋಬರ್. ಲಾಸ್ಟ್ ಡೇಟ್ ಆಫ್ ಜಾಯ್ನಿಂಗು 5th ನವಂಬರ್ ಕೊಟ್ಟಿದ್ದಾರೆ, 5th ನವಂಬರ್. ಬಟ್ UG ಕೋರ್ಸಸ್ ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ 22 ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ, 22 ಸೆಪ್ಟೆಂಬರ್. ಬಟ್ ಲಾಸ್ಟ್ ಡೇಟ್ ಆಫ್ ಜಾಯ್ನಿಂಗ್ ಇನ್ ಸ್ಟೇಟು 30 ಸೆಪ್ಟೆಂಬರ್. ಲಾಸ್ಟ್ ಡೇಟ್ ಫಾರ್ ಆಲ್ ಇಂಡಿಯಾ ಕೋಟಾ ಅಡ್ಮಿಷನ್ ಇಸ್ 25th ಸೆಪ್ಟೆಂಬರ್. ರೌಂಡ್ 3 22nd ಅಕ್ಟೋಬರ್. ಸ್ಟ್ರೇ ವೇಕೆನ್ಸಿ 5th ನವಂಬರ್. ಬಟ್ ಕ್ಲಾಸಸ್ ಸ್ಟಾರ್ಟ್ ಆಗೋದು 22nd ಸೆಪ್ಟೆಂಬರ್ ಅಂತ ಹೇಳ್ತಿದ್ದಾರೆ. ಸೊ ದಿಸ್ ಈಸ್ ದ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ನೀಟ್. ಯಾಕೆ ನೀಟ್ ಏನು ನೋಟಿಫಿಕೇಶನ್ಸ್ ಬರ್ತಿರ್ಲಿಲ್ಲ, ಈಗ ಅಂತೂ ಬಂದಿದೆ. ಈ ದಿನ MCC ವೆಬ್ಸೈಟ್ ನೋಡಿ 3 ನೋಟಿಫಿಕೇಶನ್ ಕಾಣುತ್ತೆ ನಿಮಗೆ. ಈಗ 2 ತೋರಿಸಿದ್ದೀನಿ, ಇದು 3ನೇ ನೋಟಿಫಿಕೇಶನು. ಚಾಯ್ಸ್ ಲಾಕಿಂಗ್ ಫೆಸಿಲಿಟಿ ವಿಲ್ ಬಿ ಅವೈಲಬಲ್ ಫ್ರಮ್ 1 PM ಆಫ್ 14th September 2025 to 8 AM ಆಫ್ 15th September 2025. ಚಾಯ್ಸ್ ಲಾಕಿಂಗ್, ಚಾಯ್ಸಸ್ ಎಂಟ್ರಿ ಮಾಡಿರ್ತೀರಾ. ಸೊ 15ನೇ ತಾರೀಕು ಬೆಳಿಗ್ಗೆ 8 ಗಂಟೆವರೆಗೂ ಲಾಕಿಂಗ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಚಾಯ್ಸ್ ಫಿಲ್ಲಿಂಗ್ ಹ್ಯಾಸ್ ಬೀನ್ ಎಕ್ಸ್ಟೆಂಡೆಡ್ ಅಪ್ ಟು 8 AM ಆಫ್ 15th September. ಬೆಳಿಗ್ಗೆ 8 ಗಂಟೆವರೆಗೂ 15ನೇ ತಾರೀಕು 8 ಗಂಟೆವರೆಗೂ ಚಾಯ್ಸ್ ಫಿಲ್ಲಿಂಗ್ ಕೊಟ್ಟಿದ್ದಾರೆ. ಚಾಯ್ಸ್ ಲಾಕಿಂಗ್ ಸಹ 8 AM ಆಫ್ 15th ಸೆಪ್ಟೆಂಬರ್ವರೆಗೂ ಟೈಮ್ ಕೊಟ್ಟಿದ್ದಾರೆ. 15 ಸೆಪ್ಟೆಂಬರ್ ಅಂದರೆ ಮಂಡೇವರೆಗೂ ಟೈಮ್ ಕೊಟ್ಟಿದ್ದಾರೆ. 17th ರಿಸಲ್ಟ್ ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ MCC ಅವರು. 17th ಸೆಪ್ಟೆಂಬರ್ ರಿಲೀಸ್ ಆಗುತ್ತೆ. ನೋಡೋಣ ಈಗ KE ಅವರು ಈ ಟೈಮ್ ಟೇಬಲ್ ನೋಡಿಕೊಂಡು, ಈ ಶೆಡ್ಯೂಲ್ ನೋಡಿಕೊಂಡು ನಮ್ಮ ಸ್ಟೇಟ್ ಕೌನ್ಸಿಲಿಂಗ್ ಅವರು ಸಹ
ರಿಲೀಸ್ ಮಾಡ್ತಾರೆ, ಶೆಡ್ಯೂಲ್ ರಿಲೀಸ್ ಮಾಡ್ತಾರೆ. ನೀನು ಇವತ್ತು ನಾಳೆ ಬಂದ್ಬಿಡುತ್ತೆ ಖಂಡಿತ. ಅದಾದಮೇಲೆ ಫೈನಲ್ ರಿಸಲ್ಟು ಸಹ ಬರುತ್ತೆ. ಆಗ ಎರಡೂ ಕಡೆ ಸೀಟ್ ಸಿಕ್ಕಿರೋರು, ಎಮ್ ಸಿ ಸಿ ಆ್ಯಂಡ್ ಕೆ ಇ ಕಡೆ ಸೀಟ್ ಸಿಕ್ಕಿರೋರಿಗೆ ಒಂದು ದಿನ ಟೈಮ್ ಕೊಡ್ತಾರೆ, ವೆದರ್ ದಿ ಶುಡ್ ಚೂಸ್ ಎಮ್ ಸಿ ಸಿ ಅಲಾಟೆಡ್ ಸೀಟ್ ಆರ್ ಕೆ ಇ ಅಲಾಟೆಡ್ ಸೀಟ್ ಅಂತ ಡಿಸಿಷನ್ ತೊಗೊಂಡು ಕೆ ಇಯಿಂದ ಎಕ್ಸಿಟ್ ಆದರೆ ಅವರಿಗೆ ವಿತೌಟ್ ಡಿಡಕ್ಟಿಂಗ್ ಎನಿ ಅಮೌಂಟ್ ಫುಲ್ ಫೀಸು ರೀಫಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಕೆ ಇ ಅವರು. ಸೊ ನಮಗೆ ಈಗ ಟೈಮ್ ಕೊಟ್ಟಿರೋದು ಸೆಕೆಂಡ್ ರೌಂಡು 15 ಸೆಪ್ಟೆಂಬರಿಂದ 25 ಸೆಪ್ಟೆಂಬರ್ವರೆಗೂ ಮಾಡಿ ಅಂತ. ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಟು ದ ಕಾಲೇಜ್ 30th ಸೆಪ್ಟೆಂಬರ್. ಸೊ ಈ ಡೇಟ್ಸು ನಮಗೆ ಈಗ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.